ನಾನ್ ನಿನ್ನೆ ಭೀಮಾ ಮೂವಿ ನೋಡಿದೆ. ಡೋಂಟ್ ಮೈಂಡ್, ಇದು ಥಿಯೇಟ್ರಿಕಲ್ ರಿವ್ಯೂ ಅಲ್ಲ, OTT ವರ್ಷನ್ ರಿವ್ಯೂ. ಅಂದ್ರೆ OTT ಒಳಗೆ ರಿಲೀಸ್ ಆಗಿತ್ತಲ್ಲ ಅದರ ರಿವ್ಯೂ. ಈ ಮೂವಿನ ಕ್ಲಾಸ್ ಇಂತ ಮಾಸ್ ಮಾಡಕ 3 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಫಸ್ಟ್ ಒನ್, ಆ ಕ್ಯಾರೆಕ್ಟರ್ ದ ಇಂಟ್ರೊಡ್ಯೂಸ್ ಮಾಡಿದ ಅಂದ್ರೆ ಎಂಟ್ರಿ ಸೀನ್. ಸೆಕೆಂಡ್ ಒನ್, ಆ ಇಂಟ್ರೊಡ್ಯೂಸ್ ಮಾಡೋ ಮುಂದೆ ಅದಕ್ಕೆ ಕೊಟ್ಟಿರುವಂತ ಒಂದು BGM. ಥರ್ಡ್ ಒನ್, ಆ ಕ್ಯಾರೆಕ್ಟರ್ ಗೆ ಅಷ್ಟೊಂದು ಫ್ರೀಡಮ್ ಬಿಟ್ಟಿದ್ದಕ್ಕೆ. ಅದಕ್ಕಂತಂದ್ರೆ ಮೂವಿ ಒಳಗ ಮೂರ್ ಕ್ಯಾರೆಕ್ಟರ್ ಎಂಟ್ರಿ ಸೀನ್ಸ್ ಮಾಡ್ಯಾರ. ಬ್ಲಾಕ್ ಡ್ರ್ಯಾಗನ್ ಮೇನ್ ವಿಲನ್ ಆಗಿರ್ತಾನ. ಈ ಕ್ಯಾರೆಕ್ಟರ್ ಗಿಂತ ಯಂಗರ್ ವರ್ಷನ್ ಕ್ಯಾರೆಕ್ಟರ್ ಧಾಸಿಲ್ ಪ್ರೆಸೆಂಟ್ ಮಾಡ್ಯಾರ. ಇವೇನ್ ಆ ಲೋಕಲ್ ಹುಡುಗರು ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ಕೊಂಡಾರ. ಹೇಳ್ಬೇಕಂತಂದ್ರೆ ಒಂದ್ ಮೂವಿ ಒಳಗ ಹೊಸ ವಿಲನ್ ಕಾಸ್ಟ್ ಮಾಡಿದಾಗ ಅದು ಫೀಲಿಂಗ್ ಬೇರೆ ಇರ್ತೈತಿ. ಎದಕ್ಕಂತಂದ್ರ ಆ ಕ್ಯಾರೆಕ್ಟರ್ ಎಲ್ಲಿ ಮಟ್ಟ ಹೋಗ್ಬೋದು ಅಂತ ಥಿಂಕ್ ಮಾಡಕ್ ಬರಂಗಿಲ್ಲ. ಇದರ ಎಕ್ಸಾಂಪಲ್ ಅಂತಂದ್ರೆ KGF ಒಳಗ ಗರುಡನ ಇಂಟ್ರೊಡ್ಯೂಸ್ ಮಾಡಿದ. ಆ ಕ್ಯಾರೆಕ್ಟರ್ ಎಲ್ಲಿಂದ ಎಲ್ಲಿ ಮಟ್ಟ ಹೋಗುತ್ತಂತ ಥಿಂಕ್ ಮಾಡಕ್ಕಾಗಿಲ್ಲ. ಈಗ ಒಂದ್ ಮೂವಿ ಒಳಗೆ ಹಳೆ ವಿಲನ್ಸ್ ನ ಕಾಸ್ಟ್ ಮಾಡಿದ್ರೆ ಆ ಕ್ಯಾರೆಕ್ಟರ್ ಏನ್ ಮಾಡಬಹುದು ಅಂತ ನೀವು ಆಲ್ರೆಡಿ 90% ಥಿಂಕ್ ಮಾಡಬಿಟ್ಟಿರ್ತೀರಿ. ದುನಿಯಾ ವಿಜಯ್ ಅವ್ರಿಗೆ ಒಂದಲ್ಲ ಎರಡೆರಡು ಎಂಟ್ರಿ ಸೀನ್ಸ್ ಕೊಟ್ಟಾರೆ. ಒಂದು ಸ್ಮಶಾನಕ್ಕೆ ಹೋಗ್ ಮುಂದೆ ಸೀನ್, ಒಂದು ಶುಂಠಿ ಅವಣಿ ಒಳಗೆ ಹೆಂಗ್ ಬರ್ತಿ ಅಂತ ಅವಾಗ ಹೋಗ್ ಮುಂದೆ ಒಂದು ಎಂಟ್ರಿ ಸೀನ್, 2 ಎಂಟ್ರಿ ಸೀನ್ಸ್ ಪ್ಲಸ್ BGM ಧಾಸಿಲೆ ಪ್ರೆಸೆಂಟ್ ಮಾಡ್ಯಾರ. ಈ ಮೂವಿದ ಮೇನ್ ಲೀಡ್ ಆಮೇಲೆ ಡೈರೆಕ್ಟರ್ ದುನಿಯಾ ವಿಜಯ್ ಅವರ ಅದಾರ. ಈವನ್ ಪೊಲೀಸ್ ಒಳಗೆ ಗಿರಿಜಾ ಅವ್ರದ್ದು ಎಂಟ್ರಿ ಸೀನ್ಸ್, ಶಂಕರ್ IPS ಒಳಗ ಒಂದು ರೇಪ್ ಕೇಸ್ ಸಂಬಂಧ ಮೂವಿ ಮಾಡ್ಯಾರ. ಅದ್ರದ್ದು ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು ಅವ್ರದ್ದು ಎಂಟ್ರಿ ಸೀನ್ ಮಾಡ್ಯಾರ. ಅದು ಚೊಕ್ಕಲೆ ಪ್ರೆಸೆಂಟ್ ಮಾಡ್ಯಾರ. ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ ದುನಿಯಾ ವಿಜಯ್ ಅವ್ರ ಲೋಕಲ್ ಹುಡುಗರ್ದು ಸಣ್ಣ ಡೀಟೇಲ್ ಗೊತ್ತೈತಿ. ಆಸ್ ಇಟ್ ಇಸ್ ಮೂವಿ ಒಳಗೆ ಇಳಿಸ್ಯಾರ. ಈವನ್ ಲೋಕಲ್ ಹುಡುಗಿಯರದು ಪರ್ಫೆಕ್ಟ್ ಆಗಿ ಇಳಿಸ್ಯಾರ. ಆಮೇಲೆ ಇನ್ನೊಂದ್ ಹೇಳ್ಬೇಕಂತಂದ್ರೆ ಈ BGM ಈ ಎಂಟ್ರಿ ಸೀನ್ಸ್ OTT ಗಿಂತ ಥಿಯೇಟರ್ ಒಳಗ 10 ಪಟ್ಟು ಜಾಸ್ತಿ ಕೊಡ್ತಿತ್ತು. ಇದಕ್ಕಂದ್ರೆ ಥಿಯೇಟರ್ ಒಳಗ ಆಲ್ರೆಡಿ ಒಂದು ಎನರ್ಜಿ ಫೀಲ್ ಅನ್ಸೈತಿ. ಅಂತದ್ರ ಒಂದ್ ಮಾಸ್ ಮೂವಿ ಈ ಟೈಪ್ BGM ಈ ಟೈಪ್ ಎಂಟ್ರಿ ಸೀನ್ಸ್ ಒಳಗೆ ಇನ್ನ ಜಾಸ್ತಿ ಕೊಡ್ತೈತಿ. ಆಮೇಲೆ ಆಗಲೇ ಹೇಳಿದೆ ಆ ಕ್ಯಾರೆಕ್ಟರ್ ಗೆ ಅಷ್ಟು ಫ್ರೀಡಮ್ ಬಿಟ್ಟಿದ್ದೆ. ಇಲ್ಲಿ ಪೊಲೀಸ್ ಅವ್ರಿಗೆ ಜಾಸ್ತಿ ಫ್ರೀಡಮ್ ಬಿಟ್ಟಾರೆ. ಆಮೇಲೆ ಅವ್ರು ಮಾತಾಡೋ ಮುಂದೆ ಚಲೋ ಶಬ್ದನು ಯೂಸ್ ಮಾಡತ್ತಿದ್ರೆ. ನೀನೇನೋ ನಗ್ತಾ ಇದ್ಯಾ ಬೋಸಡಿಕೆ. ಆಮೇಲೆ ಇನ್ನೊಂದು ಮೂವಿ ಒಳಗೆ ಯಾವ ಕ್ಯಾರೆಕ್ಟರ್ ಯೂಸ್ ಮಾಡ್ಯಾರ ಎಲ್ಲ ಜಸ್ಟಿಫೈ ಕೊಟ್ಟಾರೆ. ಯಾವ್ದು ಅಡಿಷನಲ್ ಕ್ಯಾರೆಕ್ಟರ್ ಹಾಕಿಲ್ಲ, ಅಂದ್ರೆ ವೇಸ್ಟ್ ಕ್ಯಾರೆಕ್ಟರ್ ಹಾಕಿಲ್ಲ. ಆಮೇಲೆ ಹೀರೋಯಿನ್ ಕಾಸ್ಟ್ ಮಾಡಿದ್ರು ಅವ್ರು ಯಾವ ರೀತಿ ಈ ಮೂವಿ ಒಳಗೆ ಯಾವ ರೀತಿ ಫಿಟ್ ಕುಂದಿರ್ತಾರಲ್ಲ ಆ ಟೈಪ್ ಪ್ರೆಸೆಂಟ್ ಮಾಡ್ಯಾರ ಅವ್ರಿಗೆ. ಅದ್ರ ಮೂವಿದ ಒಂದಿಷ್ಟು ಕಾಮಿಡಿ ಸೀನ್ಸ್ ಹೇಳ್ಬೇಕಂತಂದ್ರೆ ಒಂದಿಷ್ಟು ಕಡೆ ಪ್ರೆಸೆಂಟ್ ಮಾಡ್ಯಾರ. ಆದ್ರೆ ಒಂದು ಲೋಕಲ್ ಹುಡುಗಿರ್ದ ಆಕ್ಟಿಂಗ್ ನೋಡಿ ಅಲ್ಲಿ ನಿಮ್ಗೆ ಇನ್ನೊಂದ್ ಟೈಪ್ ಕಾಮಿಡಿ ಫೀಲ್ ಅನ್ಸೈತಿ. ನನ್ನೇ ಹಾಕೊಂಡ್ಬಿಟ್ಟೆ ನೀನು. ಒಂದು ಲೋಕಲ್ ಹುಡುಗರು ಆ ಟೈಪ್ ಇರ್ತಾರೆ. ಆಮೇಲೆ ಮೂವಿ ಒಳಗೆ ಡ್ರಗ್ಸ್ ಗಾಂಜಾ ಆಮೇಲೆ ಹುಡುಗಿರು ಯಾವ ರೀತಿ ಹಾಳಾಗತ್ತಾರ ಅಂತಂದು, ಆಮೇಲೆ ಅವ್ರ ಮ್ಯಾಗ ಇರೋರು ಒಂದ್ ಬಿಸ್ನೆಸ್ ಯಾವ ರೀತಿ ಮಾಡ್ಕೊಳತ್ತಾರ, ಆಮೇಲೆ ಇದರಿಂದ ಒಂದ್ ಎನ್ವೈರನ್ಮೆಂಟಲ್ ಹೆಂಗ್ ಹಾಳಾಗತ್ತೆ ಅಂದ್ ಚಲೋ ರೀತಿ ಪ್ರೆಸೆಂಟ್ ಮಾಡ್ಯಾರ. ಒಂದಿಷ್ಟು ಕಡೆ ಒಂದ್ ಸ್ವಲ್ಪ ಲೂಪ್ ಪಾಯಿಂಟ್ಸ್ ಅದಾವ. ಮೂವಿ ಒಳಗೆ ಒಂದಿಷ್ಟು ಕ್ಯಾರೆಕ್ಟರ್ ಆಕ್ಟಿಂಗ್ ಒಳಗೆ ಸ್ವಲ್ಪ ಹಿಂದೆ ಮುಂದೆ. ಆಮೇಲೆ ಹೇಳ್ಬೇಕಂತಂದ್ರೆ ಮೂವಿ ಒಳಗೆ ಡೈರೆಕ್ಷನ್ ಅವರ ಮಾಡ್ಬೇಕು. ಆಮೇಲೆ ಅಲ್ಲಿ ಆಕ್ಟಿಂಗ್ ಅವರ ಮಾಡ್ಬೇಕಂತಂದ್ರೆ ಥಿಂಗ್ಸ್ ಬಾರಿ ಹೆವಿ ಲೆವೆಲ್ ಟಫ್ ಆಕೈತಿ. ಆಮೇಲೆ ಫೈನಲಿ ಒಂದ್ ಲಾಸ್ಟ್ ಎಂಡ್ ಕ್ರೆಡಿಟ್ಸ್ ಹಾಕ್ಯಾರ. ಮೋಸ್ಟ್ಲಿ ಈ ಟೈಪ್ ಮೂವೀಸ್ ಒಂದು ಡಿಫ್ರೆಂಟ್ ಟ್ರೈ ಮಾಡತ್ತಿರ್ಬೇಕು. ಈ ಮೂವಿ ಕಂಪ್ಲೀಟ್ಲಿ ಒಂದ್ ಮಾಸ್ ಆಡಿಯನ್ಸ್ ಮಾಡಿರುವಂತ ಮೂವಿ ಇದೆ. ಓನ್ಲಿ ಥಿಯೇಟರ್ ಒಳಗೆ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಇದ್ರದ್ದು. ನಾವು OTT ಒಳಗೆ ನೋಡಿನ ಇದು ಹೇಳತ್ತೀನಿ. ದುನಿಯಾ ವಿಜಯ್ ಫ್ಯಾನ್ಸ್ ಯಾರು ಇದೆ ಈ ಮೂವಿ ನೀವು ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಕಮೆಂಟ್ ಮಾಡ್ರಿ. ಚಾನಲ್ ಆಜು ಬಾಜು ಯಾರು ಹೊಂಟಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗ್ತಾನೆ. ಟೇಕ್ ಕೇರ್ ಅಂಡ್ ಬೈ. ಸಬ್ಸ್ಕ್ರೈಬ್.